ಮತ್ತೆ ಎಲ್ಲಿಗೆ ನಮ್ಮ ಪಯಣ? Let's go for a ride, man. What do you say? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ಪಯಣ ಮಂಗಳೂರಿಗೆ ಯಾಕೆ ಅಂತ ಕೇಳಿದ್ರೆ ಆಟಿ ತಿಂಗಳಲ್ವ. ಆಟಿ ತಿಂಗಳು ಅಂದರೆ ಆಷಾಢ ತಿಂಗಳು ಅಂತ ಏನು ಹೇಳ್ತೀವಿ, ಅದನ್ನು ಮಂಗಳೂರಲ್ಲಿ ಆಟಿ ತಿಂಗಳು ಅಂತ ಕರಿತೀವಿ. ಸೊ ಅದರ ಸಲುವಾಗಿ ಇವತ್ತಿನ ನಮ್ಮ ಪಯಣ ಮಂಗಳೂರಿಗೆ. ಸೊ ಲೆಟ್ಸ್ ಗೋ. ಸೊ ಇದೊಂದು ಪ್ಲೇಸ್ ನೋಡಿ, ಇದು ಆ್ಯಕ್ಚುಲಿ ತುಮಕೂರು ರೋಡಿಗೆ ಎಂಟ್ರ್ ಆಗೋ ಪ್ಲೇಸ್. ಸೊ ಇದೊಂದು ಚಿಕ್ಕ ಟೋಲ್ ಗೇಟ್ ಥರ. ಇಲ್ಲಿ ನಿಮಗೆ ಬ್ಯಾರಿಗೇಡ್ ಬಂದು ಸ್ಟಾಪ್ ಆಗುತ್ತೆ, ಮತ್ತು ಫಾಸ್ಟ್ಯಾಗಲ್ಲಿ ಕಟ್ ಆಗುತ್ತೆ, ಆ ಥರ ಏನಿಲ್ಲ, ಜಸ್ಟ್ ಎಂಟ್ರ್ ಆಗ್ತೀವಿ. ಬಟ್ ನಂಗೆ ರೀಸೆಂಟಾಗಿ ಗೊತ್ತಾಗಿದ್ದು ಟೋಲಲ್ಲೂ ಅಮೌಂಟ್ ಕಟ್ ಆಗುತ್ತೆ ಅಂತ. ಅಂದರೆ ಬೈಕಿಗಿಲ್ಲ, ಬಟ್ ಕಾರ್ಗಳಿಗಿದೆ ಅಂತ. ಲಾಸ್ಟ್ ಟೈಮ್ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ 25 ರೂಪೀಸ್ ಕಟ್ ಆಗಿದೆ. ಸೊ ನಂಗೆ ಅದು ಗೊತ್ತೇ ಇರಲಿಲ್ಲ ಅಲ್ಲಿ ಆ ಟೋಲಲ್ಲಿ ಅಮೌಂಟ್ ಕಟ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ಮಾಡೋ ಟೈಮಲ್ಲಿ ನಾನು ಇನ್ನೂ ಮೈಕ್ ತೊಗೊಂಡಿರಲಿಲ್ಲ, ಹಾಗಾಗಿ ಇದೆಲ್ಲ ವಾಯ್ಸ್ ಓವರಲ್ಲಿ ಬರ್ತಿರೋ ವಾಯ್ಸ್ಗಳು. ಮಂಗಳೂರಲ್ಲಿ ಜೋರು ಮಳೆ ಬರ್ತಿದೆಯಂತೆ. ಮನೆಯಿಂದ ಕಾಲ್ ಮಾಡಿದರು, ಬಟ್ ಇಲ್ಲಿ ಮಳೆನೂ ಇಲ್ಲ, ಒಂದು ಹನಿ ನೀರು ಇಲ್ಲ, ಬಿಸಿಲು ಹಂಗೆ ಹೊಡಿತಿದೆ. ಸೊ ಗೊತ್ತಿಲ್ಲ ಹೆಂಗಾಗುತ್ತೆ, ಎಲ್ಲಿ ಮಳೆ ಸಿಗುತ್ತಾ ಅಂತ. ಸೊ ನಾನು ಅಂದ್ಕೊಂಡಂಗೆ ಐ ಥಿಂಕ್ ಸಕಲೇಶ್ವರದಿಂದ ನೆಕ್ಸ್ಟ್ ಘಾಟ್ ಸೆಕ್ಷನಲ್ಲಿ ಮಳೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಏನಾಗುತ್ತಂತ, ನೋಡೋಣ ಬನ್ನಿ. ನೀವು ನೋಡ್ತಿರ್ಬೋದು ಈ ಹಾಸನ್ ಹೈವೇ ಹೆಂಗಿದೆ ಅಂತ, ಹೆಂಗೆ ಕಾಣ್ತಿದೆ ಅಂತ. ಈ ರೋಡಿಗೆ ಒಂದು ಸ್ಪೆಷಲ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ರೋಡಲ್ಲಿ ನಿಮಗೆ ಬೇಜಾರು ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಖುಷಿ ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮಗೆ ರೋಡಲ್ಲಿ ಒಂದು 100 ಕ್ರೋಸ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಖುಷಿ ಆಗುತ್ತೆ. ಬಟ್ ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಸ್ಟ್ರೈಟ್ ರೋಡ್ ಇರುತ್ತೆ, ನಿಮ್ಗೆ ಒಂದು 150-160 ಕಿಲೋಮೀಟ್ರ್ ಇರೋದ್ರಿಂದ. ಸೊ ಅದು ಇನ್ನೂ ಎಂಡಾಗಿಲ್ಲ, ಇನ್ನೂ ಮುಗ್ದಿಲ್ಲ ಅನ್ನೋ ಥರ ಒಂಥರ ಗಾಡಿ ಬಿಡ್ತಾ ಸ್ಟ್ರೈಟ್ ರೋಡಲ್ಲಿ ಬೇಜಾರಾಗಿ ಹೋಗ್ಬಿಡುತ್ತೆ.
ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಮತ್ತೆ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗೋ ಸಮಯ. ಸೊ ಇದೇ ನೋಡಿ ಬೀಚ್ ರೋಡ್. ಇದು ಬೀಚ್ ರೋಡ್ ಬ್ರಿಡ್ಜ್. ಲೆಫ್ಟಲ್ಲಿ ಕಾಣ್ತಿರೋದೇ ನೇತ್ರಾವತಿ ನದಿ. ಮನೆಯಿಂದ ನಮ್ಮ ಮನೆ ಪರಂಗಿಪೇಟೆಯಿಂದ ಬೀಚ್ ರೋಡಿಗೆ ಒಂದು 8 ಕಿಲೋಮೀಟ್ರ್ ಇದೆ. ಸೊ ಮನೆಯಿಂದ ಹೊರಡ್ಬೇಕಾದ್ರೆ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಬಿಕಾಸ್ ಹೆವಿ ರೈನ್ ಇದ್ದಿದ್ದ ಕಾರಣ ಸ್ವಲ್ಪ ಕ್ಯಾಮರಾ ಹಾಳಾಗುತ್ತೆ ಅನ್ನೋ ಭಯದ ವೀಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಇದು ಮಳೆಯಲ್ಲೇ ಚೆನ್ನಾಗಿ ಬರುತ್ತೆ ವೀಡಿಯೋಸ್. ಸೊ ನೀವು ನೋಡ್ತಿರ್ಬೋದು ಹೆಂಗೆ ಬರ್ತಿದೆ ಅಂತ. ಆ್ಯಕ್ಚುಲಿ ಘಾಟ್ ಸೆಕ್ಷನಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಈ ಥರ ವೆದರಲ್ಲಿ ಗಾಡಿ ಬಿಡೋದಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ವೆದರ್ಸ್, ಈ ವೆದರಲ್ಲಿ ಸೀನರಿ ನೋಡ್ತಿದ್ರೇ ಖುಷಿ ಆಗುತ್ತೆ. ಹಿಂಗೆ ಅನಿಸಿದೆ ಅಂದರೆ ಇದು ಮುಗಿಬಾರ್ದು, ಹಂಗೆ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗ್ತಾ ಇರಲಿ ಅನ್ನೋ ಥರ ಇದು ಫೀಲ್. ನಂಗೆ ಗೊತ್ತಿಲ್ಲ ಕ್ಯಾಮರಾದಲ್ಲಿ ಹೆಂಗೆ ಬರ್ತಿದೆ ಅಂತ, ಯಾಕೆಂದರೆ ಈ ಥರ ಎಲ್ಲ ರೈನಿ ಟೈಮಲ್ಲಿ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು.